ನೋಡ್ ಮಗ ನೋಡು ನೀನೇ ಅತ್ತೆ ಹಿಂಗ ಆಡ್ತದಲ್ಲ ಸರಿಯಾ? ಅಯ್ಯೋ ಸುಮ್ನಿರೋದ್ಕೆ ನನ್ಗೂ ಗೊತ್ತಿಲ್ವಾ ನಮ್ಮ ಅವ್ವನ್ ಬುದ್ಧಿ. ನಾನು ಏನು ಜಗಳ ಮಾಡಿಲ್ಲ ಕಣ್ಮಗ. ಬೆಳಿಗ್ಗೆನೂ ಉಂಡಿತಿಲ್ಲ, ಮಧ್ಯಾಹ್ನ ಉಂಡಿತಿಲ್ಲ. ಊಟ ಮಾಡಿ ಬನ್ನಿ ಅಂತಂದ್ರೆ ಇಷ್ಟು ದಿನ ಚೆನ್ನಾಗೇ ಇದ್ರು ನೆನ್ನೆ ಹಂಗ ಆಡ್ತಿದ್ರು. ಗೌರಿ ಹಬ್ಬಾಗಿ ಎಷ್ಟು ದಿನ ಆಯ್ತವ, ಅವತ್ತೇನು ಮಾತಾಡಲಿಲ್ಲ, ಇವಾಗ ಮಾತಾಡ್ತಾರಲ್ಲ. ಮನೆ ಬಿಟ್ಟು ಹೋಗು ಅಂತ ಅಂದಿದ್ದೆ ನಾನು. ಜಗಳ ಡ್ಯೂಟಿ ಏನೂ ಇಲ್ಲ, ಸುಮ್ಮನೆ ಹಿಂಗಿಂಗೆ ಅವರೇ ತೆಗ್ದ್ಬಿಟ್ರು. ನನ್ನ ಮಗಳು ಕರ್ದಿ ಬಾಂಸಿಲ್ಲ, ಒಂದು ಸೀರೆ ರೊಕ್ಕೆ ತಂದಿಲ್ಲ, ಇರೋದೊಬ್ಬ ಮಗಳು, ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು. ನಾನು ಏನಂದೆ, ಅಯ್ಯೋ ನಮ್ಮ ಮಕ್ಕಳನ್ನು ಕರ್ದಿಲ್ಲ ಕಣತ್ತೆ, ಏನು ಮುಂದಿನ ವರ್ಷದಿಂದ ಚೆನ್ನಾಗಿ ಮಾಡಿದ್ರಾಯ್ತು, ನಾವೇನು ಹಬ್ಬ ಮಾಡಿದ್ವಾ ಅಂತ ಹೇಳಿದ್ರುವೆ ಇದ್ದಕ್ಕಿದ್ದಂಗೆ ಏನಾಯ್ತು, ನೀವು ಯಾರು ಮಾಡೋದೇ ಬೇಡಿ, ನಾನೇ ಮಾಡ್ತೀನಿ, ನಾನೇ ಕರೆದು ಬಾಣಿಸ್ತೀನಿ ಅಂದ್ಬಿಟ್ಟು ಹಳೆ ಮನೆಗೆ ಹೋಗವ್ರೆ. ಸಾಮಾನೆಲ್ಲ ತುಂಬ್ಕೋದ್ರು, ಒಂದೆರಡು ಪಾತ್ರೆ ತಟ್ಟೆ ಲೋಟ ಗೀಟ ಅನ್ಕೊಂಡು. ಸರಿ ಹೆಂಗೆ ಮಾಡ್ತಾರಲ್ಲ ಹಾಂ, ಜೋಡಿದ ಜನ ಎಲ್ಲ ಏನು ಅನ್ಕೊಳಕಿಲ್ಲ, ಜನ ಎಲ್ಲ ಆಡ್ಕೊಂಡು ಹೇಗಿಕ್ಕಿಲ್ವಾ? ಮೊದಲೇ ನಮ್ಮ ಮನೆಯವ್ರ ಕಂಡ್ರೆ ಯಾರಿಗೂ ಆಯ್ಕಿಲ್ಲ. ಇವ್ರಿಂಗ ಆಡ್ತಾರಲ್ಲ ಸರಿಯಾ? ಹೇಳು ನೀನೇ. ನಾನು ಏನು ಒಂದಿಲ್ಲ ಕಣ್ಮಗ, ಅದೇ ನಿನ್ನ ಕರೀನಿಲ್ವಲ್ಲ ಅಂತ ಹಂಗೆ ಆಡ್ತಿರೋದು. ಬೇಜಾರು ಮಾಡ್ಕೊಬೇಡ ಕಣವ. ಅಯ್ಯೋ ಅದಕ್ಕೆ ಬಿಡಿ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ವಾ ನಮ್ಮ ಅವ್ವಂಗೆ ಬುದ್ಧಿ ಇಲ್ಲ, ಅದಕ್ಕೆ ಹಂಗೆ ಆಡ್ತಾಳೆ. ಏನು ಹೊಸ್ದಾಗಿ ಮದುವೆ ಆಗಿದ್ದಾನೆ ನಾನು, ಗೌರಿ ಹಬ್ಬ ಕರೆಯೋಕೆ. ಕಣ್ಮಗ ನನ್ನ ಮಕ್ಕಳನ್ನೂ ಕರೆದಿಲ್ಲ ನಾನು. ರೋಜಾ ಏನೋ ಇಲ್ಲ ಅವಳೆ, ಪೂಜನೂ ಕರೆದಿಲ್ಲ, ರಾಣಿನೂ ಕರೆದಿಲ್ಲ. ಮತ್ತೆ ನೋಡಿ ಅವ್ರನ್ನೇ ಕರೆದಿಲ್ಲ. ನಮ್ಮ ಅವ್ವಂಗೆ ಅರ್ಥ ಆಗ್ಬೇಡ್ವಾ? ಅಯ್ಯೋ ಏನು ಅರ್ಥ ಮಾಡ್ಕೊಂಡ್ರು, ಅವರೆಲ್ಲರನ್ನೂ ಕರೆದಿ ಇನ್ನೊಬ್ಬಳನ್ನ ಕರೆದಿಲ್ಲ ಅಂದ್ರೆ ಅದೊಂಥರ ಮಾತಾಡ್ಲಿ ಬಿಡು ಅನ್ಬೋದು. ನಾವು ಹಬ್ಬನೇ ಮಾಡಿಲ್ಲ ಕಣ್ಮಗ. ರಾಣಿದು ಏನೇನೋ ವಿಷಯ ಆಯಿತು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾರನ್ನೂ ನೋಡ್ನಿಲ್ಲ ಸರಿಯಾಗಿ. ಹಂಗೂ ನಾವು ಅನ್ಕೊಂಡು ಸುಳ್ಳು ಹೇಳ್ತಾರೆ ಮಾತ್ರ ನಿಮ್ಮ ಅಣ್ಣ ನಾನುವೇ. ಅಯ್ಯೋ ಪಾಪ ವರ್ಷ ಹೋಗಿ ಕರಿತಿದ್ದೆ, ಈಗ ಹೋಗ್ನಿಲ್ಲ. ಒಂದೆರಡು ದಿನ ಬಿಟ್ಟು ಹೋಗೋದ, ಸೀರೆಗಿರ ತಕೊಟ್ಬಿಟ್ಟು ಬರೋದ, ಅಷ್ಟು ಕುಂಕುಮ ಕೊಟ್ಬಿಟ್ಟು ಅಂತ ಅನ್ಕೊಂಡು ಅಷ್ಟರಲ್ಲಿ ಹಿಂಗೆಲ್ಲ ಮಾತಾಡ್ಬಿಟ್ಟು ಹೋಗವ್ರೆ. ನಾವೇನು ಹೋಗು ಅಂದವ, ನಮ್ಮ ಕೈಲಿ ಮಾಡೋಕ್ಕಾಯ್ಕಿಲ್ವಾ ಅವ? ಹೇಳು ನೀನೇ. ಇವ್ ನನಗೆ ಗೊತ್ತಿಲ್ವ, ಸುಮ್ನಿರಿ. ನೀವು ಮಾಡ್ದೇ ಇರೋರಂತಾರ, ಸುಮ್ನಿರಿ, ಬೇಜಾರು ಮಾಡ್ಕೋಬೇಡಿ. ಹಂಗೋ ಹೂವ ಬಾ ಅವ್ವ ಇಲ್ಲಿಗೆ ಅಂದ್ಲು, ನಾನು ಬರೀಕಿಲ್ಲ ಅಂದೆ. ನಾನು ನೋಡ್ಬೇಕು ಅಂದ್ರೆ ಇಲ್ಲಿಗೆ ಬಾ, ಇಲ್ಲಾಂದ್ರೆ ನಾನು ಮಾತ್ರ ಬರೀಕಿಲ್ಲ, ಹೆಂಗಾರು ಮಾಡ್ಕೊಂತ ಬೋದಿನ ನಾನುವೇ. ನಿಮ್ಮ ಅಣ್ಣ ಬಂದರೆ ಅವನು ಕುಣಿತಾನ, ನಮ್ಮ ಅವ್ವನ ಮನೆ ಬಿಟ್ಟು ಓಡಿಸಿದಿ ಅಂತ. ನಾನು ಏನು ಮಾಡೋಣವ? ನಾನು ಕಳ್ಸಿದನ ಯಾರು ಅರ್ಥ ಮಾಡ್ಕೊಳಕಿಲ್ಲ. ಅಯ್ಯೋ ಸುಮ್ನಿರಿ ಅತ್ತಾಗೆ, ನಮ್ಮ ಅವ್ವನ ಬುದ್ಧಿನೇ ಹಿಡಿಕಿಲ್ಲ ನನಗೆ. ಹೊಸ ದಿನ ಚೆನ್ನಾಗಿರ್ತಾಳೆ, ಹೊಸ ದಿನ ದೆವ್ವ ಬಂದಳಂಗೆ ಆಡ್ತಾಳೆ. ಮಾವ ಹೋಗಿತ್ತಂತೆ, ಇಲ್ಲಿಗೆ ಬನ್ನಿ ಅಂತ ಕರೆದಿದ್ದಂತೆ ಅತ್ತೆ. ಮಾವನ ಬೋಗ್ಬಿಟ್ಟು ಬತ್ತಂತೆ. ಯಾಕೆ ಹಿಂಗೆ ಬೇರೆ ಬಂದಿದ್ದಿ, ನಾನು ಬರೀಕಿಲ್ಲ, ನಾನು ಅಲ್ಲೇ ಇರ್ತೀನಿ ಅಂತ ಬತ್ತಂತೆ. ಮತ್ತೆ ಇನ್ನೇನು ನೀನು ಮಾಡಿದೆ ಸರಿ ಅಂದಾರ ಜನ? ಏನನ್ನಕ್ಕಿಲ್ವವ, ನಮ್ಮ ಅವ್ವ ಬೇರೆ ಇಲ್ಲದೆ ನಮ್ಮ ಅವ್ವ ಹೊಸಿ ಬೇಜಾರು ಮಾಡ್ಕೊಂಡಿಲ್ಲ. ಅವ ನಿಮ್ಮ ಅತ್ತೆನೇ ಇಲ್ಲ ಮನೇಲಿ, ನಾನು ಹೆಂಗೋ ಇರೋನೇ ಹೋಯ್ತೀನಿ ಅಂತ ಅಂತಾಳೆ. ಹೆಂಗೋ ಇಬ್ರು ಮಾತಾಡ್ಕ ಇರ್ದಾನೆ ಹಿಂಗೆ ಮಾಡ್ತಾರಲ್ಲ. ಏನಾದರೂ ಒಂದು ತಲೆನೋವು ಇದ್ದಿತ್ತೆ ಕಣವ. ಇತ್ತು ನಂಗಂತೂ ಸಾಕಾಗೋಗದೆ. ನೋಡಿ ಜನ ಒಬ್ಬೊಬ್ರು ಒಂಥರ ಮಾತಾಡ್ತಾರೆ. ನೋಡು ಅವು ನಿಡ್ಸ್ಕೊಂಡವಳೆ, ಅವು ನಿಡ್ಸ್ಕೊಳಕ್ಕೋಸ್ಕರ ಅತ್ತೆನೇ ಬೇರೆ ಹಾಕವಳೆ ಅಂತ ಮಾತಾಡಕ್ಕಿಲ್ವ ತಲೆವು ನನ್ನ ಮಾತಾ? ಅಯ್ಯೋ ಜನ್ಮತ್ಗೆಲ್ಲ ತಲೆ ಕೆಡ್ಸ್ಕೊಬೇಡಿ, ಸುಮ್ಮನಿರಿ. ನಾನು ಹೇಳ್ತೀನಿ ಅವಂಗೆ, ಹೋಗಿ ಸೀರೆ ಉಟ್ಕೊಬರಗಿ. ಅಯ್ಯೋ ಮಗ, ಯಾಕವ ತರಕೋದೇವೆಲ್ಲನೂ? ಅಯ್ಯೋ ಯಾಕತ್ಕೆ ಬೇಜಾರು ಮಾಡ್ಕೊಬೇಡಿ ಬಿಡಿ. ಅವಾಗ ನಾನು ಬುದ್ಧಿ ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡಿ ಬಿಡಿ. ತಗೊಳ್ಳಿ ಸೀರೆ ಉಟ್ಕೊಳ್ಳಿ. ಅಯ್ಯೋ ಮಗ, ನಿನಗೆ ನಾನು ತರಬೇಕಲ್ಲರೇ, ನೀನು ತಂದಿದ್ಯಲ್ಲ. ಅಯ್ಯೋ ಈಗೆಲ್ಲ ಹಂಗೆ ಬಂದದಲ್ಲ, ಅದಕ್ಕೆ ನಾನು ತಮ್ಮದಿರ್ತಿರ್ಗೆ ಸೀರೆ ಉಡಿಸ್ಬೇಕಂತ ಅದಕ್ಕೆ ತಗೊಬಂದೆ. ಗೌರಿ ಹಬ್ಬಕ್ಕೆ ಬತ್ತಿ ಇರ್ತದಲ್ಲ ಏನಾರೆ. ಅಯ್ಯೋ ಇನ್ನು ಏನು ಮಾಡೋರು, ಬಟ್ಟೆ ಅಂಗಡಿಯವ್ರಿಗೆ ಬಟ್ಟೆ ಖಾಲಿ ಹಾಕಿಲ್ವಲ್ಲ, ಸೀರೆ ಗಿರೆ ಖಾಲಿ ಆಗಲಿ ಅಂತ ಏನಾರು ಮಾಡ್ತಾರೆ ಹಂಗೆ. ಅದು ನಿಜನೇ, ಆದರೆ ಏನು ಮಾಡಿರಿ, ಎಲ್ಲ ಮಾಡುವಾಗ ನಾವು ಮಾಡಬೇಕಲ್ವಾ? ಅದಕ್ಕೆ ಏನು ಯಾವಾಗಲೂ ತತ್ತಿದ್ವಾ ಹಾಕಿ. ಅಯ್ಯೋ ಮೊದಲೇ ಅತ್ತೆ ತಂದಿಲ್ಲ ನಿನಗೆ ಅಂತ ಬೇಜಾರು ಮಾಡ್ಕೊಳದೆ. ಇನ್ನು ನೀನು ಕೊಟ್ಟಿರೋದು ಉಡ್ಕೊಬಿಟ್ರೆ ಹೊಸ ಇದು ಮಾಡಿದ 7 ಸರ ಕಾಯ್ಕಿಲ್ಲ, ಅವೇನು ಕೊಟ್ಟಿರೋದು ಉಟ್ಕೊಂಡವಳೆ ಅಂತ. ಯಾಕಂಗಂದಳು? ಸುಮ್ಮನಿರಿ, ಮಾಡ್ತೀನಿ ಅವಳಿಗೆ. ಚೆನ್ನಾಗಿರತ್ತವ ಇರೋದು ಬಿಟ್ಬಿಟ್ಟು ಅದು ಯಾಕಂಗೆ ಅವತಾರ ಆಡಳು. ರೋಜಾ ಗಾರ್ಮೆಂಟ್ಸ್ಗೆ ಹೋಗಿದ್ದಾಳ? ಹೋಗವಳೆ. ಅದಕ್ಕೆ ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಮದ್ವೆಗಿದ್ವೆ ಮಾಡೋಕ್ಕಿಲ್ವಾ? ಅಯ್ಯೋ ಬೇಜಾರು ಯಾಕವ, ಒಪ್ಪಕ್ಕೆ ಇಲ್ಲ ಅಂತಾಳೆ. ಹಂಗಂದ್ರೆ ಅದದ ಪಾಪ ಅವಳಿಗೊಂದು ನೆಲೆ ಆಗ್ಬೇಡ್ವಾ? ಎಷ್ಟು ದಿನ ಅಂತ ಹಿಂಗೆ ಇರೋಕ್ಕದ ಹೇಳಿ? ಈಗೇನೋ ನೀವಿದ್ದೀರಿ, ಏನೂ ಅನ್ಸಕ್ಕಿಲ್ಲ. ಇನ್ನು ಸತೀಸ ಮದ್ವೆ ಗಂಟ ಆಮೇಲೆ ಹಿಂಗೆ ಇರೋಕ್ಕದ? ಬಂದೋಳೆ ಹಂಗಿರ್ತಾಳೆ ಅಂತ ಯಾವ ಗ್ಯಾರಂಟಿ? ನಿಜ ಕಣ್ಮಗ, ಅದು ನಿಜನೇ. ಏನು ಮಾಡಿ ಒಪ್ತಾ ಇಲ್ಲ. ಇನ್ನೊಸಿ ದಿನ ಆಗಲಿ ಅಂತ ನಾವು ಸುಮ್ಮನಿವಿ. ನೀನು ಹೊಸಿ ಬುದ್ಧಿ ಹೇಳೋಳಿಗೆ. ಹೇಳ್ತೀನಿ ಸುಮ್ಮನಿರಿ. ಸರಿ ಅದಕ್ಕೆ ಉಟ್ಕಳಿ ಸೀರೆ ನೋಡ್ತೀನಿ, ನಾನು ಹೋಗ್ಬೇಕು ವಾಪಸ್ಸು. ಎಂತ ವಾಪಸ್ ಹೋದಿ? ಇರು, ನಾಳೆಗೆ ಹೋಗುವಂತೆ. ಅಯ್ಯೋ ಇಲ್ಲ ಕಂಡ್ರದಕ್ಕೆ ನಿಮ್ದು ಅಮ್ಮಯ್ಯ ಹಂಗೆ ಅನ್ಬೇಡಿ. ಐಕ್ಳು ಸ್ಕೂಲ್ಗೆ ಹೋಗವೆ, ಅವು ಬರೋಷ್ಟಲ್ಲಿ ಹೋಗ್ಬೇಕು ನಾನು. ಕರ್ಕ ಬರುವವ? ನಾಳೆಗೆ ಭಾನುವಾರ ಅಲ್ವಾ, ಇದ್ಬಿಟ್ಟು ಹೋಗ್ಬೋದಿತ್ತಲ್ಲ ಸೋಮವಾರ ಸ್ಕೂಲ್ಗೆ ಹೋಗೋಷ್ಟಲ್ಲಿ. ಅಯ್ಯೋ ಬೇಡಕಂಡು ಸುಮ್ಮನಿರಿ. ನೀನು ಬತ್ತಾಳೆ ಅಂತ ನನಗೆ ಫೋನ್ ಮಾಡಿದ್ರೆ ನಾನು ಹಂಗೇನುವೆ ಐಕ್ಳನ್ನ ಕರ್ಕ ಒಂದು 2 ದಿನ ಇದ್ದೋಗು ಅಂತ. ಅದಕ್ಕೆ ನಾನು ಹೇಳಲಿಲ್ಲ ಕಂಡು ಸುಮ್ಮನಿರಿ. ಪಾಪ ಐಕ್ಳಿಗೆ ನಮ್ಮ ಮನೆಯನ್ಗೆಲ್ಲ ಅಡುಗೆ ಮಾಡ್ಕೊಡ್ಬೇಕಲ್ಲ, ಇನ್ನು ಯಾರು ಮಾಡೋರು? ಬೈತೀನಿ. ನೀನು ದಸರಾ ರಜಾ ಕೊಟ್ಟಾಗ್ಬೇಕಾರೆ ಒಂದು ವಾರನೇ ಇದ್ಬಿಟ್ಟು ಹೋಯ್ತೀನಿ. ಆಯಿತು ಬರುವೆ, 20 ತಾರೀಕು ಹೋಗುವೆ. ಅಯ್ಯೋ ಅದಕ್ಕೆ ಇಲ್ಲ ಕಂಡು ಸುಮ್ಮನಿರಿ, ಬರ್ತೀನಂತೆ. ಐಕ್ಳು ಆಮೇಲೆ ಅಳ್ತವೆ, ನನ್ನ ಕರ್ಕೋಗ್ದಂಗೆ ಹೊಂಟೋಗಿದ್ಯಾ ಅಂತ. ಇನ್ನು ನಿಮ್ಮ ಅಣ್ಣ ಬಂದರೆ ಬೈತಾನೆ, ನನ್ನ ತಂಗಿನ ಹಂಗೆ ಕಳಿಸಿದ್ಯಾ ಅಂತ. ಇರೋ ಆಯಿತು, ಚಿಕನ್ ಗಿಕನ್ ತಂದು ಸಾರು ಮಾಡ್ತೀನಿ, ಉಣ್ಕೊ ಹೋಗುವಂತೆ. ಅಯ್ಯೋ ಬೇಡ 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 ಬೇಡ, ಏನೂ ಅಂಬರ್ಸ್ಕೊಬೇಡಿ, ಸುಮ್ಮನಿರಿ ನೀವು. ಹಂಗೆ ಬಂದು ಹಂಗೆ ಹೋದಾಳೇನೋ, ಸುಮ್ಮನಿರು. ಅದಕ್ಕೆ ನಿಮ್ದು ಅಮ್ಮಯ್ಯ. ಅಯ್ಯೋ ಬೇಜಾರು ಮಾಡ್ಕೊಬೇಡಿ. ಇನ್ನೊಂದಿನ ತಿನ್ಬೇಕಾದ್ರೆ ಮುಂದಿನವರಕ್ಕೆ ಭಾನುವಾರ ರಜೆ ಇದಕ್ಕೆ, ಇವಾಗ ಸುಮ್ಮನಿದ್ ಬಿಡಿ. ನೀನು ಸರಿ ಬಿಡು, ಅವ್ರಿಗೆ ಯಾವಾಗ ಬಂದು ಹಿಂಗೆ ಹೋಯ್ತಿದಿ? ಸಿಕ್ಕಿಲ್ಲ ಸುಮ್ಮನಿರಿ. ನೀವು ನಿಮ್ಮ ತಮ್ಮನೆಂತಿಗೆ ಸೀರೆಗಿರೆ ತಗೊಟ್ಟಿಲ್ಲ? ಅದು ಬೇರೆ ತಗೊಡ್ತೀನಿ. ಮಾತನೇ ಆಡ್ಸಕ್ಕಿಲ್ಲ ನನ್ನ ಜೊತೆ ಅವಳು. ಇನ್ನು ಅದು ಬೇರೆ ಓದ್ಕೋಗೋಣ ಮ್ಯಾಲೆ ಬಿದ್ದು ಹಾಕು. ಅವಳು ಮಾಡೋದಷ್ಟಲ್ಲೇ ಇರಲಿ. ಸೀರೆನೂ ತಗೊಯ್ಕಿಲ್ಲ, ಏನು ತಗೊಯ್ಕಿಲ್ಲ. ನಮ್ಮ ಅವನ ಒಬ್ಬಳನ್ನೇ ಕರೆದು ಮಾಡೋಕ್ಕಾಯ್ಕಿಲ್ಲ ಅವಳ ಕೈಲಿ. ಅವಳಿಗೆ ನಾನಕ್ಕೆ ಮಾಡಾನೆ, ಸಿಕ್ಕಿಲ್ಲ ಆಕಿ. ಅವ್ವ ಫೋನ್ ಮಾಡ್ತಾಳೆ, ಹೇಳು ಬಾನು. ಹಲೋ ಏನವ ಮಗ, ಎಲ್ಲಿದ್ದೀ? ಬರ್ತೀನಂತಿದ್ದಲ್ಲ. ಬಂದೀನಿ, ಮನೇಲಿವ್ನಿ. ಎಲ್ಲಿ ಎಲ್ಲಿ ಅಂದರೆ ಮನೇಲಿ?
ನೇ ಇಲ್ಲಿಗೆ ಬಾಂದಿನಿ ಅಲ್ಗೆ ಹೋಗಿದ್ಯಲ್ಲ ನೀನು. ಓ ಸರಿ ಬಿಡು, ನಿನ್ನೆ ಅಲ್ಗೆ ಹೋಗೊಂದರು ನಾನು ಹೇಳಿಲ್ವಾ ಬಾಲ್ಗೆ ಅಂತ. ಹೇಳಿವ ನಿಂಗೆ ಜಗಳಾಡ್ಕ ಬಂದೀನಿ ಅಂತ. ನೋಡು ಬಾ ಅಂದ್ರೆ ನಿನ್ಗೆ ಎತ್ತವಂಗಿಂತ ಅವಳೆ ಹೆಚ್ಚದಲ್ಲ. ಸುಮ್ಮನಿರವ ನೀನು. ಬಾಯ್ ಬಂದಂಗೆ ಮಾತಾಡ್ಬೇಡ. ಹೋಗು, ನಾನು ಬರೀಕಿಲ್ಲಕಂತೆ. ಬಂದೀನಿ ಹಿಂಗೆ ಹೋಯ್ತೇನ್ಕಂತೆ ಹೋಯ್ತಾನೆ ಈಗ. ನೇ ಇದಕ್ನೇ ಅಲ್ಲ ಹಂಗೆ ಬಂದು ಹಂಗೆ ಹೋಯ್ತಿಯಲ್ಲ. ಬಾ ಅಂದ್ರೆ ನೋಡು ಎಷ್ಟು ಬುದ್ಧಿ ಕಲ್ತಿದ್ದಿ. ಇನ್ನೇನು ನೀನು ಕಲ್ತಿರೋ ಬುದ್ಧಿ ಸರಿಯಾ? ಚೆನ್ನಾಗಿರತ್ತಾವ ಚೆನ್ನಾಗಿರ್ದಾನೆ ಹೆಂಗೆ ಮಾಡ್ತಿದ್ಯಲ್ಲ. ನನ್ಗೆ ಯಾಕೆ ಹೋಯ್ತು ಸರಿ ಬತ್ತಲ್ಲ. ನಾನು ಬತ್ತಾನೆ ತಿತ್ತಿಲ್ಲ. ಸೀರೆ ಉಡ್ಸ್ಬೇಕಲ್ಲ ಅಂದ್ಬಿಟ್ಟು ಬಂದೆ. ಇನ್ನೊಂದ್ಸತಿ ನಾನು ಬರೋಕ್ಕೂ ಇಲ್ಲ ಏನೂ ಇಲ್ಲ. ಯಾಕೆ ಯಾಕಂಗಂದು ಅಂತಿನ್ನೇನವ ಎಲ್ಲ ಚೆನ್ನಾಗಿದ್ರೆ ಬರೋಕ್ಕೆ ಚಂದ. ಹಿಂಗೆ ಅಲ್ಲೊಬ್ರು ಇಲ್ಲೊಬ್ರು ಇತ್ತಾಗೂ ಬರಂಗಿಲ್ಲ ಅತ್ತಂಗೂ ಬರಂಗಿಲ್ಲ. ಬರ್ದಂಗೆ ಮಾಡ್ತೀರಿ ಕನ್ಬಿಡು. ಯಾಕೆ ಬರೋಕಾಯ್ಕಿಲ್ಲ ಯಾವಳೆ ಅನ್ಕೊಬಿಟ್ಟಳು. ಬಾ ಅಲ್ಗೆ ಹೋಗ್ಬೇಡ ಅಂದ್ರೆ ಹೋಗಿದ್ಯಲ್ಲ. ಓಹೋ ಸೀರೆ ಮೆರ್ಸಕ್ಕೆ ಹೋಗಿದ್ದೆ ಅವಳಿಗೆ. ಸಾರಿ ನಿನಗೆ ಮಾಡಾಳೆ ಅಂತ ನಾಚಿಕೆ ಹಾಕಿಲ್ಲ ಅವಳಿಗೆ. ಮಡ್ಕೋ ಪೋನ ಬುಣ್ಣೆ ನಮ್ಗಿಂತ ಬೇರೆ ಹೆಚ್ಚದ್ರು ನಿನಗೆ. ತಿರ್ಗಾ ನೋಡಲ್ಲಿ ಮಾತಾಡೋದ ನೀನು. ಮಡ್ಗವ ಪೋನ ನಮ್ಮ ಬರೀಕ್ಲಕ್ಕಂತೆ. ನನ್ನ ಸಾವುತಿ ಮಗಳೇ, ನನಗಿಂತ ನಿಮ್ಮ ಮದ್ಕೆನೇ ಹೆಚ್ಚಲ್ಲ ನಿನಗೆ. ಸರಿ ಅದೊಳ್ ಬಿಡು. ಫೋನೇ ಕಟ್ ಮಾಡ್ತಾಳಲ್ಲ ಬರೀಕಿಲ್ಲ ಅಂತ. ಸರಿ ಹೋಯ್ತ್ಕೊಂಡ್ಬಿಡು. ಕರ್ಮ. ಇವಳು ಕರ್ದು ಬಾಣಿಸ್ಲಿಲ್ಲ ಸೀರೆ ಅವಕ್ಕೆ ತಂದಿಲ್ಲ ಅಂತ ನಾನು ಜಗಳ ಮಾಡಿದ್ರೆ ಇವಳು ಅವಳಿಗೆ ತಂದು ಸೀರೆ ಉಡ್ಸ್ತಾಳೆ ನೋಡುವಂತೆ. ಸುಮ್ಮನೆ ನಾನು ಕೆಟ್ಟಳಾಯ್ತಾನ ಅಷ್ಟೇ. ಏನಂದ್ರು ಇಲ್ಲಿಗೆ ಬಂದ್ರೆ ಅಲ್ಗೆ ಹೋಗಿದ್ಯಲ್ಲ ಅಂತ. ನೋಡವ ಚಂದವ ಇದು. ಸುಮ್ಮನೆ ರೀ ಬತ್ತಳಕಂತೆ. ನಾನು ಇವಾಗ ಹೋಗ್ಬಿಟ್ಟು ಬೋದ್ಬಿಟ್ಟು ಹೋಯ್ತೀನಿ. ನೀನು ಹೋಗಿ ಅಲ್ಲಿ ಚೆನ್ನಾಗಿಲ್ಲ ಅಂದರೆ ನಾನು ಮಾತಾಡ್ಸಕ್ಕಿಲ್ಲ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಉಗಿದ್ಬಿಟ್ಟು ಹೋಯ್ತೀನಿ. ಸುಮ್ಮನೆ ರೀ ಬತ್ತಳೆ ಎಲ್ಗೋದಳು. ಅಯ್ಯೋ ಕಾಣೆ ಕಣವ. ಅದಕ್ಕೆ ಸರಿ ಆಯಿತು ಉಟ್ಕೋಗಿ ಸೀರೆಯನ್ನು ನೋಡ್ತೀನಿ ಅನ್ಕೊಂಡದು. ಅಯ್ಯೋ ಬುಡ್ ಮಗ ಉಟ್ಕೋತೀನಂತೆ. ಉಟ್ಕೊ ಬರೋಗಿ ನೋಡಿ ಸೀರೆಯ ಚೆನ್ನಾಗಿದ್ದದ. ಅಯ್ಯೋ ಇವೆಲ್ಲ ಯಾಕವ ಎಷ್ಟು ಕೊಡ್ತಂದೆ. ಅಯ್ಯೋ ಜಾಸ್ತಿ ಏನಿಲ್ಲ, 1,000 ರೂಪಾಯಿಂದಕ್ಕಂತ ತಗೊಳ್ಳಿ. ಅಯ್ಯೋ ತಾಯಿ 1,000 ರೂಪಾಯಿ ಕೊಡ್ತರ್ಬೇಕಿತ್ತಾ? ಒಂದು 300-400 ರೂಪಾಯಿ ತರ್ದೇನೆಯಾ? ಆಯ್ತು ತಗೊಳ್ಳಿ. ಏನು ದಿನ ತತ್ತಿದ್ನ ಹೋಗಿ ಉಟ್ಕೊ ಬರೋಗಿ ನೋಡ್ತೀನಿ ಅನ್ಕೊಂಡದು. ಸರಿ ಕಣ್ಮಗ ನಿನ್ನ ಆಸೆ ಯಾಕೆ. ಕೊಡಿಲಿ ಮಾಡ್ತೀನಿ ನಮ್ಮ ಅವ್ವಂಗೆ. ನನ್ನನ್ನು ಕೆಟ್ಟೋಳು ಮಾಡ್ತಾಳೆ ಅವಳಿಗೆ ಗಾಡಿ ಆಡಿ. ಅದಕ್ಕೆ ಉಟ್ಕೊಂಡ್ರ ಬಂದೆ ತಡೆವ. ಪಾಪ ರೋಜು ಮುಂದೆ ಸೀರೆ ತರಬೇಕಿತ್ತು. ಅಯ್ಯೋ ಹಾಕು, ಅವಳು ಏನು ತಕತಿರ್ತಾಳೆ. ನೋಡಿ ಮಗ ಚೆನ್ನಾಗಿ ಕಂಡದ. ಅಂಕನಕ್ಕೆ ಚೆನ್ನಾಗಿ ಕಾಣ್ತದೆ. ನಿಮ್ಮ ಮಕ್ಕಳೇ ಚೆನ್ನಾಗಿ ಮ್ಯಾಚ್ ಆಯ್ತದೆ. ಅಯ್ಯೋ ಹುಸಿ ಚೆನ್ನಾಗಿರೋ ತಂದಿದ್ಯಾ ಸೀರೆಯಾ? ಪಾಟಿ ದುಡ್ಡು ಕೊಟ್ಟಿ ಪಾಪ. ಅಯ್ಯೋ ಸುಮ್ಮನೆ ರೀ ನೋಡಿ ನಿಮ್ಮ ನೋಡಿ ಎಷ್ಟು ಖುಷಿ ಆಯ್ತದೆ ನನಗೆ. ಅಯ್ಯೋ ನಿನ್ನಂಗೆ ಇರ್ಬೇಕನವ ಎಲ್ಲ ನಾದ್ನಿರುವೆ. ಭಾರಿ ಅದೃಷ್ಟ ಮಾಡಿದ್ದೆ ಬಿಡು ನಿನ್ನಂತ ನಾದ್ನಿ ಪಡೆಯಕ್ಕೆ. ಅಯ್ಯೋ ಯಾಕಂಗಂದಿರಿ ಸುಮ್ಮನಿರಿ. ನನಗೆ ಒಂಥರ ನಾಚಿಕೆ ಆಯ್ತದೆ. ಅವ್ರ ಹಬ್ಬಕ್ಕೆ ನಾನು ನಿಂಗೊಂದು ಸೀರೆ ತಂದಿಲ್ಲ, ನೀನು ತಂದಿರೋದು ಉಟ್ಕೊತಾನಿಲ್ಲ ಅಂತ. ಅದಕ್ಕೆ ಯಾಕಂಗೆ ಮಾತಾಡಿರಿ. ಏನು ಬೇರೆಯವ್ರಿಗೆ ಹೇಳಂಗೆ ನಾನು ಹಂಗೇನು ಅನ್ಕೊಂಡನಾ? ಅಯ್ಯೋ ನೀನು ಅನ್ಕೊಳಕಿಲ್ಲ ಕಣವ, ನನಗೆ ಒಂಥರ ಆಯ್ತದೆ. ಅಯ್ಯೋ ಬುಡಿ ಅದ್ರಲ್ಲೆಲ್ಲ ಏನು ವರ್ಷ ತತ್ತಿತ್ತಿಲ್ವಾ? ನೀವು ತಲೆ ಕೆಡ್ಸ್ಕೊಬಿಡಿ ಬೇಜಾರು ಮಾಡ್ಕೊಬಿಡಿ ಸುಮ್ಮನಿರಿ. ಹಂಗ ಆಡ್ತಾಳೆ ಅಂತ. ನಿಮ್ಗೆ ಇಷ್ಟ ಆಯ್ತಾ ಸೀರೆ? ಸಕ್ಕತ್ತಾಗದೆ ಕಣವ. ಇನ್ನಕ್ಕೆ ತರಕ್ಕೆ ಬರೋಕಿಲ್ವಾ? ಎಲ್ರೂ ಸೀರೆ ತರಬೇಕಲ್ಲ ಅಂತ ಅಂತಿದ್ನ ತರ್ತಾರೆ. ನೀನು ನೋಡಿ ಎಷ್ಟು ಚೆನ್ನಾಗಿರೋ ತಂದಿದಿ. ಅಯ್ಯೋ ಮಾಡ್ತೀವಿ ಅಂತ ಮಾಡ್ದಾರೆ ನನಗೆ ತಂದರೆ ಚೆನ್ನಾಗಿರೋ ತರಬೇಕಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ನನಗಂತೂ ಇಷ್ಟ ಆಯಿತು. ನನಗೂ ಇಷ್ಟ ಆಯಿತು. ನನ್ಗೊಳ್ಳೆ ಚೆನ್ನಾಗಿ ಕಾಣ್ತದೆ ಅಲ್ವಾ? ನಿಮ್ಮ ಅಕ್ಕೆ ಚೆನ್ನಾಗಿ ಹೋಗ್ತದೆ. ಎಲ್ಲರೂ ಹೋಗ ಬರತಕ್ಕ ಮಡಿಕತ್ತೀನಿ. ಮದ್ವೆಗೆ ಹಾಕೋಗ್ಬೋದು. ಸರಿ ಕಣಕ್ಕೆ ನಾನು ಹೋಯ್ತೀನಿ. ಈರವ ನೋಡಿ ಹಿಂಗೆ ಬಂದಿಂಗೆ ಹೋದ್ರೆ ಬೇಜಾರಾಯ್ತದೆ. ಸಾರು ಮಾಡ್ಬಿಡ್ತೀನಿ ಚಿಕನ್ ತಂದು. 10 ಹೋಗ್ದಾರ ಸಿಕ್ಕಿಲ್ಲ ಸಂದಿ ಕಾರು ಹೋಗುವೆ ಸುಮ್ಮನಿರು. ಅಯ್ಯೋ ಅದಕ್ಕೆ ನಮ್ಮ ಮನೇನು ಬೈತಂತ ಅದಕ್ಕೆ. ಸರಿ ಅದು ಏನು ಮಾಡ್ತೀರಿ? ಅವಂಗೂ ಸಿಗ್ ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ. ಸರಿ ಕಣವ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ನನ್ನ ಆದ್ನಿ ಸೀರೆ ತಂದು ಉಡ್ಸವಳೆ. ನಿಮ್ಮ ಕಡೆಗೂ ಬಂದಿರೋದ ಹಿಂಗೆ. ನನಗೂ ತಮ್ಮನೆಡ್ತಿ ಅವಳೆ. ನಾನು ಉಡ್ಸಕ್ಕಿಲ್ಲ, ನನ್ನ ಮಾತನ್ನು ಆಡ್ಸಕ್ಕಿಲ್ಲ. ಏನು ಮಾಡಿರಿ? ಅದಕ್ಕೆ ನಾನು ಏನು ಮಾಡೋಕ್ಕಿಲ್ಲ. ಪಾಪ ನನ್ನ ಆದ್ನಿ ನಾನು ಗೌರಿ ಹಬ್ಬಕ್ಕೆ ಕರ್ದು ಒಂದು ರಾಕೆ ಪೀಸ್ ತಗೊಟ್ಟಿಲ್ಲ ಅಂದ್ರೂ ತಂದು ಸೀರೆ ಉಡ್ಸವಳೆ. ಭಾರಿ ಒಳ್ಳೆಯವಳು ಮಾತ್ರ. ನಮ್ಮ ಅತ್ತೆನೇ ಸರಿ ಇಲ್ಲ, ಜಗಳಾಡ್ಕೊ ಹೋಗವಳೆ. ಪಾಪ ಹೆಂಗೆ ತಂದವಳೆ ನೋಡಿ. ಭಾರಿ ಒಳ್ಳೆ ಹೆಣ್ಣು ಮಾತ್ರ. ನಾನು ಚೆನ್ನಾಗಿರೋ ಸೀರೆ ತಂದು ಕೊಡಬೇಕು. ಗೌರಿ ಹಬ್ಬದಲ್ಲಿ ತಂದೇ ಇಲ್ಲ. ಹಂಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಂಗೆ ಈ ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.